ಮಹಿಳೆಯರನ್ನು ಸ್ವಾವಲಂಬಿಯರನ್ನಾಗಿ ಮಾಡುವ ನಿಟ್ಟಿನಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಿವಿಧ ಕಾರ್ಯಕ್ರಮ. ಮಹಿಳೆಯರನ್ನು ಸ್ವಾವಲಂಬಿಯರನ್ನಾಗಿ ಮಾಡುವ ನಿಟ್ಟಿನಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ದಾವಣಗೆರೆ ಜಿಲ್ಲಾ ಮಹಿಳಾ ಮೋರ್ಚಾದಿಂದ 3ನೇ ದಿನ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ ಪ್ರಯುಕ್ತ ಜಾಥಾ ಆಯೋಜಿಸಲಾಗಿತ್ತು. ನಗರದ ಕೆಬಿ ಬಡಾವಣೆಯ ಬಿಜೆಪಿಯ ಜಿಲ್ಲಾ ಕಚೇರಿಯಿಂದ ಆರಂಭಗೊಂಡ ಜಾಥಾ ನಗರದ ವಿವಿಧೆಡೆ ಸಂಚರಿಸಿ ಮತ್ತೆ ಬಿಜೆಪಿ ಕಚೇರಿಗೆ ಆಗಮಿಸಿ ಮೋದಿಯವರ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸಿದರು. ಈ ವೇಳೆ ಮಾತನಾಡಿದ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಭಾರತಿ ಜಂಬಗಿ, ದೇಶದ ಎಲ್ಲ ವರ್ಗದ ಜನರನ್ನು ಸ್ವಾವಲಂಬನೆ ಕಡೆಗೆ ಕೊಂಡೊಯ್ಯಲು ನರೇಂದ್ರ ಮೋದಿಯವರು ಗರ್ಭದಲ್ಲಿನ ಮಕ್ಕಳಿಂದ ಮೊದಲುಗೊಂಡು ವೃದ್ಧರಿಗೆ ಹಲವಾರು ಉತ್ತಮ ಕಾರ್ಯಕ್ರಮ ರೂಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಯಲ್ಲಿ ಮಹಿಳೆಯರು ಮೋದಿಯವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕೆಂದು ಕರೆ ನೀಡಿದರು. ದಾವಣಗೆರೆ ಜಿಲ್ಲಾ ಮಹಿಳಾ ಮೋರ್ಚಾದ ಪುಷ್ಪಾವಾಲಿ ಮಾತನಾಡಿ, ನಮ್ಮ ನಡಿಗೆ ಮೋದಿಜಿ ಕಡೆಗೆ ಎನ್ನುವ ಘೋಷಣೆಯೊಂದಿಗೆ ಮಾತೃ ಹೃದಯದ ಮೋದಿಜಿಗೆ ದೇಶದ ಜನತೆ ಕೈಜೋಡಿಸುವ ಮೂಲಕ ಬಲಪಡಿಸಬೇಕೆಂದು ಕರೆ ನೀಡಿದರು. ಈ ವೇಳೆ ಭಾಗ್ಯ ಪಿಸಾಳೆ, ರೇಣುಕಮ್ಮ ಬಣಕಾರ್, ಸಾವಿತ್ರಮ್ಮ, ಚಂದ್ರಕಲಾ, ಧರ್ಮೀಬಾಯಿ, ಮಂಜುಳಾ, ಸವಿತಾ, ನೀತಾ, ರೇಣುಕಾ ಕೃಷ್ಣ, ಕುಸುಮ, ಸಾವಿತ್ರಿ, ಯಲ್ಲಮ್ಮ ಇತರರು ಇದ್ದರು. ನಾರಿ ಶಕ್ತಿ ವಂದನಾ ಕಾರ್ಯಕ್ರಮವನ್ನು ಸಮಾರಂಭವನ್ನು ಇವತ್ತಿನ ದಿನ ದಾವಣಗೆರೆಯ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಮಹಿಳೆಯರಿಗೆ ಮೋದಿಜಿಯವರು ಏನೇನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ 5ನೇ ತಾರೀಕು, 6ನೇ ತಾರೀಕು ಹಾಗೂ 4ನೇ ತಾರೀಕಿನಂದು ಮ್ಯಾರಥಾನ್ ಮುಖಾಂತರ, ಓಟದ ಮುಖಾಂತರ ಹಾಗೂ ಸ್ಕೂಟಿ ರ್ಯಾಲಿಯ ಮುಖಾಂತರ ಹಾಗೂ ಸರ್ವ ಒಂದು ಜನಾಂಗದವರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋದರ ಮುಖಾಂತರ ಮಹಿಳೆಯರು ಮೋದಿಯವರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿಕ್ಕೆ ಒಂದು ನಿರ್ಧಾರವನ್ನು ಈ ದೇಶದ ಮಹಿಳೆಯರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ 3 ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತಿನ ದಿನ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಮೋದಿಜಿಯವರು ಗರ್ಭದಲ್ಲಿರುವಂಥ ಮಗುವಿನಿಂದ ಹಿಡಿದು ವಯಸ್ಸಾದಂಥ ವೃದ್ಧರವರೆಗೂ ಸತತವಾಗಿ ಮಹಿಳೆಯರಿಗೆ ಎಲ್ಲ ಒಂದು ಯಶಸ್ವಿ ಒಂದು ಮಹಿಳೆಯರ ಮಾಡಲಿಕ್ಕೋಸ್ಕರ, ಅವರ ಕೈ ಬಲಪಡಿಸೋದಕ್ಕೋಸ್ಕರ ಒಂದು ಸಾಕಷ್ಟು ಒಂದು ಅನುದಾನಗಳನ್ನು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ದೇಶದಲ್ಲಿ ಅವರು ಮಾಡ್ತಾ ಇದ್ದಾರೆ. ಮಹಿಳೆಯರ ಸಬಲೀಕರಣ ಹಿಂದೆಂದೂ ಆಗಲಾರದಷ್ಟು ಒಂದು ಸಬಲೀಕರಣ ಈಗ ಆಗ್ತಾ ಇದೆ. ಎಲ್ಲರೂ ತಮ್ಮ ಕಾಲ ಮೇಲೆ ನಿಂತುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಮಹಿಳೆಯರಿಗೆ ಆಟ ಪಾಠ ಮತ್ತು ಓಟದಲ್ಲಿ ಕೂಡ ಎಲ್ಲಿ ಅಂದರಲ್ಲಿನೂ ಕೂಡ ಒಂದು ನಮಗೆ ಒಂದು ಖೇಲೋ ಇಂಡಿಯಾ ಮುಖಾಂತರ ಮಹಿಳೆಯರಿಗೆ ಸಾಕಷ್ಟು ಒಂದು ಯಶಸ್ವಿಯಾಗಿ ನಮಗೆ ಮಹಿಳೆಯರಿಗೆ ಅಲ್ಲಿ ಒಂದು ಉತ್ತೇಜನ ಕೊಡುವಂಥ ಒಂದು ಯಶಸ್ಸಿನ ನಿಟ್ಟಿನಲ್ಲಿ ನಮ್ಮನ್ನು ಸಾಗಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ಮಹಿಳೆಯರಿಗೆ ಯೋಧರ ಒಂದು ಇದರಲ್ಲಿ ಪಡೆಯಲ್ಲಿ ಮಿಲಿಟರಿ ಪಡೆಯಲ್ಲಿ ಕೂಡ ಮಹಿಳೆಯರಿಗಾಗಿ ಸಾಕಷ್ಟು ಒಂದು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸೋದ ಮುಖಾಂತರ ಮಹಿಳೆಯರಿಗೆ ಒಂದು ಗೌರವವನ್ನು ನೀಡಿರುವಂಥ ಪ್ರಧಾನಮಂತ್ರಿಯವರು ಕೂಡ ನಮಗೆ ಸಿಕ್ಕಿದ್ದಾರೆ. ಆದ್ದರಿಂದ ಮಹಿಳೆಯರು ಸತತವಾಗಿ ನಾವು ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಮಹಿಳೆಯರಿಗೆ ಸಾಕಷ್ಟು ಒಂದು ಯಶಸ್ವಿಯಾಗಿ ನಮಗೆ ಎಲ್ಲ ಥರದ ಯೋಜನೆಗಳನ್ನು ಕೊಟ್ಟಿರೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಸಮಾರಂಭದಲ್ಲಿ ಅವನ್ನೆಲ್ಲಗಳನ್ನು ತಿಳಿಸೋದ್ರ ಮುಖಾಂತರ ನಾವು ಸಮಾರಂಭವನ್ನು ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ದಾವಣಗೆರೆಯ ಮಹಿಳಾ ಮೋರ್ಚಾದ ಎಲ್ಲ ಒಂದು ಸದಸ್ಯರು ಕೂಡ ಯಶಸ್ವಿಯಾಗಿ ಅವರು ಎಲ್ಲ ಕಾರ್ಯಾಚರಣೆ ಮುಖಾಂತರ ಎಲ್ಲ ತಾಲೂಕಿನಲ್ಲೂ ಕೂಡ ಒಂದು ಮೋದಿಜಿಯವರ ಅವರ ಒಂದು ಯಶಸ್ವಿಯಾದಂಥ ಪಥದತ್ತ ಸಾಗಿರುವಂಥ ಮಹಿಳೆಯರ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳನ್ನು ಮಾಡಿದ್ದಾರೆ ಎಲ್ಲವನ್ನು ತಿಳಿಸುವುದರ ಮುಖಾಂತರ ಇವತ್ತಿನ ದಿನ ದಾವಣಗೆರೆ ಮಹಿಳಾ ಮೋರ್ಚಾದ ಒಂದು ಸದಸ್ಯರೆಲ್ಲರೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಅಂತ ಈ ಮುಖಾಂತರ ನಮ್ಮಲ್ಲಿ ಹೇಳ್ತಾ ಇದ್ದೇನೆ.
ಇವತ್ತು ನಾವು ಶಕ್ತಿ ವಂದನಾ ಕಾರ್ಯಕ್ರಮವನ್ನು ನಮಗೆ ಮಹಿಳಾ ಮೋರ್ಚಾದಿಂದ 3 ದಿನದ ಕಾರ್ಯಕ್ರಮ ಕೊಟ್ಟಿದ್ದರು. ಮ್ಯಾರಥಾನು, ಬೈಕ್ ರ್ಯಾಲಿ ಮತ್ತು ಹಾಗೂ ಇವತ್ತು ಸಮಾರೋಪ ಸಮಾರಂಭ ಅಂತಂದು. ಸೊ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮಹಿಳಾ ಮೋರ್ಚಾ. ಮಹಿಳೆಯರ ದಿನಾಚರಣೆ ಅಂಗವಾಗಿ ಮೋದಿಜಿ ನಮಗೆ ಈ ಥರ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದರು. ನಾವು ಒಂದೊಂದನ್ನು ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನೆರವೇರಿಸಿದ್ದೀವಿ. ಹಾಗೂ ನಮಗೆ ನಮ್ಮ ನಡಿಗೆ ಮೋದಿಜಿ ಕಡೆಗೆ ಅಂತ ಒಂದು ಶ್ಲಾಘನೆಯ ಒಳಗೆ ನಾವು ಒಂದು ಶ್ಲೋಕದಲ್ಲಿ ನಾವು ಮೋದಿಜಿ ಜೊತೆಗಿದ್ದೀವಿ ಅನ್ನೋ ಒಂದು ನಾವು ಮೋದಿಜಿಗೆ ಒಂದು ಭರವಸೆ ಕೊಡ್ತಾ ಇದ್ದೀವಿ. ನಾವು ಯಾವಾಗಲೂ ಮೋದಿಜಿನ ಮಾತೃ ಹೃದಯ ಮೋದಿಜಿ ಅಂತ ಹೇಳ್ತೀವಿ. ಹೆಣ್ಮಕ್ಳು ಕಂಡ್ರೆ ಅವ್ರಿಗೆ ತುಂಬ ಅಭಿಮಾನಿ. ಅವರು ಹೆಣ್ಮಕ್ಳ ಪರವಾಗಿ ನಿಂತು ನಮಗೆ ಎಲ್ಲದಕ್ಕೂ ಸ್ಪಂದಿಸ್ತಿರೋವಂಥ ಒಂದು ವ್ಯಕ್ತಿ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ನಿಮ್ಮ ಮಾಧ್ಯಮದ ಮೂಲಕ. ಇವತ್ತು ನಾವು ವೆಸ್ಟ್ ಬೆಂಗಾಲಲ್ಲಿ ಮಹಿಳೆಯರ ಅತ್ಯಾಚಾರ ಆಗಿತ್ತಲ್ಲ, ಆ ಜಾಗಕ್ಕೆ ಸ್ವತಃ ಹೋಗ್ಬಿಟ್ಟು ಮೋದಿಜಿ 1 ಲಕ್ಷ ಮಹಿಳೆಯರನ್ನ ಒಂದು ಸಮಾವೇಶ ಮಾಡಿಬಿಟ್ಟು ಆ ಮಹಿಳೆಯರನ್ನ ಕುರಿತು ಮೋದಿಜಿ ಲೈವಲ್ಲಿ ಟೆಲಿಕಾಸ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಮಹಿಳೆಯರೆಲ್ಲ ಅದನ್ನು ನೀವು ವೀಕ್ಷಿಸಬೇಕು ಅಂತ ಹೇಳಿದರು. ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮಂಡಲದಲ್ಲೂ BJP ಕಚೇರಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.